18, 19, 17ನೇ ತಾರೀಕು ಬೆಂಗಳೂರಲ್ಲಿ ತುಂಬಾ ಮಳೆ ಆಗ್ತಾ ಇದೆ. ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು BCCIಗೆ ಒಂದು ಪತ್ರ ಬರೆದಿದ್ದಾರೆ. ಏನಂತ, ದಯವಿಟ್ಟು ಬೆಂಗಳೂರಲ್ಲಿ ಈ ಮ್ಯಾಚ್ ಬೇಡ, ಮಳೆ ಬರ್ತಾ ಇದೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ವೈರಲ್ ಆಗ್ತಾ ಇದೆ. ಇದು ನಿಜನಾ? ಖಂಡಿತವಾಗ್ಲೂ ಸುಳ್ಳು. ಯಾವುದೇ ಪತ್ರನೂ ಬರೆದಿಲ್ಲ, ಬರೆಯೋದು ಇಲ್ಲ, ಬರೆದ್ರು ಚೇಂಜ್ ಮಾಡೋದು ಇಲ್ಲ. ಯಾಕಂದ್ರೆ ಒಂದ್ಸಲ ವೆನ್ಯೂ ಅಂತ ಫಿಕ್ಸ್ ಆದ್ಮೇಲೆ, ಫೇಸ್ ಅಂತ ಫಿಕ್ಸ್ ಆದ್ಮೇಲೆ ಅದರ ಚೆಲಾಡಿ ಪ್ರಪಂಚದಲ್ಲೇ ಬೆಂಗಳೂರು ಪಿಚ್ ಒಂದು ವಿಶೇಷತೆ ಏನಂದ್ರೆ, ಒಂದು ಅಂಡರ್ ಗ್ರೌಂಡ್ ಇದೆಯಲ್ಲ, ಅಂದ್ರೆ ಈಗ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡ್ ಅಲ್ಲಿ ಎಷ್ಟೇ ಭೀಕರವಾದ ಮಳೆ ಬಂದ್ರು ಕೇವಲ 20 ನಿಮಿಷದಲ್ಲೇ ಫುಲ್ ಕ್ಲಿಯರ್ ಮಾಡಬಹುದು. ಎಲ್ಲರಿಗೂ ನಮಸ್ಕಾರ. DD ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರಿಗೂ ಗೊತ್ತೇ ಇದೆ, ಪ್ಲೇ ಆಫ್ಸ್ ಗೆ ಆಲ್ರೆಡಿ ರಾಜಸ್ಥಾನ, ಹೈದರಾಬಾದ್ ಮತ್ತೆ KKR ಹೋಗಿ ಕುಂತಿದೆ. ಬಟ್ ಈಗ 4ನೇ ಸ್ಥಾನಕ್ಕೆ ಮಾತ್ರ ಫೈಟ್ ಮಾಡ್ತಿರೋದು RCB ಚೆನ್ನೈ ಅಂತಾನೆ ಹೇಳ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ 18, 19, 17ನೇ ತಾರೀಕು ಬೆಂಗಳೂರಲ್ಲಿ ತುಂಬಾ ಮಳೆ ಆಗ್ತಾ ಇದೆ. ಈ ಮ್ಯಾಚ್ ಆಗೋದೇ ಡೌಟ್ ಅಂತ ವಾತಾವರಣ ಶಾಖೆ ಇಲಾಖೆ ಒಂದು ಮೆಸೇಜ್ ಕೊಟ್ಟಿದೆ. ಆದ್ರೆ ಈ ಟೈಮ್ ಅಲ್ಲಿ ಮ್ಯಾಚ್ ಆಗಿಲ್ಲ ಅಂದ್ರೆ ಅಲ್ಲಿ ಗೆಲ್ಲೋದು ಯಾರು? ಖಂಡಿತವಾಗ್ಲೂ ಎಲ್ಲರೂ ಗೊತ್ತಿರೋ ವಿಷಯನೇ. ಆಲ್ರೆಡಿ ಚೆನ್ನೈ 14 ಪಾಯಿಂಟ್ ಇಂದ 4ನೇ ಸ್ಥಾನದಲ್ಲಿ ಅದು ಫಿಕ್ಸ್ ಆಗುತ್ತೆ. 1 ಪಾಯಿಂಟ್ ಬರುತ್ತೆ, ಆಟೋಮೆಟಿಕ್ ಆಗಿ 15 ಪಾಯಿಂಟ್ ಬರುತ್ತೆ, ಅದರಲ್ಲಿ 4ನೇ ಸ್ಥಾನದಲ್ಲಿ ಫಿಕ್ಸ್ ಆಗುತ್ತೆ. ಈ ಟೈಮ್ ಅಲ್ಲಿ ಮತ್ತೆ RCB ಏನ್ ಪ್ಲಾನ್ ಮಾಡುತ್ತೆ? ಆಕ್ಚುಲಿ ವಿರಾಟ್ ಕೊಹ್ಲಿ ಅವರು BCCIಗೆ ಒಂದು ಪತ್ರ ಬರೆದಿದ್ದಾರೆ. ಏನಂತ, ದಯವಿಟ್ಟು ಬೆಂಗಳೂರಲ್ಲಿ ಈ ಮ್ಯಾಚ್ ಬೇಡ, ಮಳೆ ಬರ್ತಾ ಇದೆ, ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ವೈರಲ್ ಆಗ್ತಾ ಇದೆ. ಇದು ನಿಜನಾ? ಖಂಡಿತವಾಗ್ಲೂ ಸುಳ್ಳು. ಯಾವುದೇ ಪತ್ರನೂ ಬರೆದಿಲ್ಲ, ಬರೆಯೋದು ಇಲ್ಲ, ಬರೆದ್ರು ಚೇಂಜ್ ಮಾಡೋದು ಇಲ್ಲ. ಯಾಕಂದ್ರೆ ಒಂದ್ಸಲ ವೆನ್ಯೂ ಅಂತ ಫಿಕ್ಸ್ ಆದ್ಮೇಲೆ, ಫೇಸ್ ಅಂತ ಫಿಕ್ಸ್ ಆದ್ಮೇಲೆ ಅದ್ ಚೇಂಜ್ ಮಾಡಕ್ಕಾಗಲ್ಲ. ಇದು ಆಕ್ಚುಲಿ ಲೀಗ್ ಮ್ಯಾಚ್. ಒಂದ್ ವೇಳೆ ಸೆಮಿಫೈನಲ್ ಇಲ್ಲ ಫೈನಲ್ ಇಲ್ಲ ಕ್ವಾರ್ಟರ್ ಫೈನಲ್ ಈ ರೀತಿಯ ಕ್ವಾಲಿಫೈರ್ ಆದಾಗ ಚೇಂಜ್ ಮಾಡಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಬಟ್ ಇಂಥ ಲೀಗ್ ಮ್ಯಾಚ್ ಚೇಂಜ್ ಮಾಡೋದು ತುಂಬಾ ಡೌಟ್, ಚೇಂಜ್ ಮಾಡೋದು ಇಲ್ಲ. ಇಂಥ ವಿಷಯಗಳಿಗೆ ವಿರಾಟ್ ಕೊಹ್ಲಿ ಅವರು ಕೂಡ ಲೆಟರ್ ಬರೆಯೋದಿಲ್ಲ ಅಂತ ನಮ್ಮೆಲ್ಲರ ನಂಬಿಕೆ. ಖಂಡಿತವಾಗ್ಲೂ ಇದು ಆಗಿಲ್ಲ ಅಂತಾನೆ ಹೇಳ್ಬೋದು. ಮತ್ ಭಾರತದಲ್ಲಿ ಪ್ರಪಂಚದಲ್ಲೇ ಬೆಂಗಳೂರು ಪಿಚ್ ಒಂದು ವಿಶೇಷತೆ ಏನಂದ್ರೆ, ಒಂದು ಅಂಡರ್ ಗ್ರೌಂಡ್ ಇದೆಯಲ್ಲ, ಅಂದ್ರೆ ಈಗ ಗ್ರೌಂಡ್ ಇದೆಯಲ್ಲ, ಆ ಗ್ರೌಂಡ್ ಅಲ್ಲಿ ಎಷ್ಟೇ ಭೀಕರವಾದ ಮಳೆ ಬಂದ್ರು ಕೇವಲ 20 ನಿಮಿಷದಲ್ಲೇ ಫುಲ್ ಕ್ಲಿಯರ್ ಮಾಡಬಹುದು. ಆ ರೀತಿಯಾಗಿ ಅಷ್ಟೊಂದು ಅಚ್ಚುಕಟ್ಟಾಗಿ ಆ ಗ್ರೌಂಡ್ ಒಂದು ಸಿಸ್ಟಮೆಟಿಕ್ ಇದೆ. ಎಷ್ಟೇ ಮಳೆ ಬಂದ್ರು 20 ನಿಮಿಷದಲ್ಲಿ ಕ್ಲಿಯರ್ ಮಾಡಿ ಮ್ಯಾಚ್ ಆಡಿಸಬಹುದು. ಅಷ್ಟು ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೆ ಆ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಆದ ಕಾರಣ ಮ್ಯಾಚ್ ನಡೆಯೋದು ಪಕ್ಕ 100% ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ಗ್ರೌಂಡ್ ನಲ್ಲಿ ಒಂದು ಸಿಸ್ಟಮೆಟಿಕ್ ಇದೆ. ಇನ್ನೊಂದೇನಂದ್ರೆ, ಆ ಮಳೆ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ನೀರು ಒಳಗೆ ಹೋಗ್ತಾ ಇದ್ರೆ ಅದಾದ್ಮೇಲೆ ಏರ್ ಫ್ರೆಜರ್ ಆನ್ ಮಾಡಿ ವಿತಿನ್ 20 ಮಿನಿಟ್ಸ್ ಎಲ್ಲ ವೆಟ್ ಫೀಲ್ಡ್ ಅಂತ ಏನಂತ ಕರ್ತೀವಿ, ಅಂದ್ರೆ ಗ್ರೀನ್ ಗ್ರೌಂಡ್ ಅಂತ ಏನಂತ ಕರ್ತೀವಿ, ಔಟ್ ಫೀಲ್ಡ್ ಇರುತ್ತಲ್ಲ, ಆ ಫೀಲ್ಡ್ ಅಷ್ಟು ಬೇಗ ರೆಡಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಂದು ಇಲ್ಲಿ ವಿಶೇಷವಾಗಿ ಚಿಕ್ಕ ಗ್ರೌಂಡ್ ಸಿಸ್ಟಮೆಟಿಕ್ ಎಲ್ಲ ತುಂಬಾ ಅಚ್ಚುಕಟ್ಟಾಗಿರುತ್ತೆ ಅಂತ ಮಾಜಿ ಆಟಗಾರರಾಗ್ಲಿ, ಒಂದು ಎಥಿಕ್ಸ್ ಹೇಳೋರಾಗ್ಲಿ, ಒಂದು ಕ್ರಿಟಿಕ್ಸ್ ಮಾಡೋರಾಗ್ಲಿ ತುಂಬಾ ಮೆಸೇಜ್ ಬರ್ತಾ ಇದೆ. ಬಟ್ ಇಲ್ಲಿ ಎಲ್ಲರೂ ಹೇಳ್ತಿರೋದೇನಂದ್ರು, ಚೆನ್ನೈಯೇ ಗೆಲ್ಲೋದು, ಚೆನ್ನೈಯೇ ಗೆಲ್ಲೋದು, ಚೆನ್ನೈಯೇ ಗೆಲ್ಲೋದು ಅಂತ. ಏನ್ ಚೆನ್ನೈಗೆ ಬರ್ಕೊಟ್ರ ಮ್ಯಾಚ್ ಚೆನ್ನೈ ಗೆಲ್ಬೇಕಂತ, ಇಲ್ಲ ಚೆನ್ನೈ ಫಿಕ್ಸಿಂಗ್ ಮಾಡ್ಕೊಂಡಿದೆ ಅಂತ ತುಂಬಾ ಅನುಮಾನಗಳು ಬರ್ತಾ ಇದೆ. ಕಾರಣ ಏನಂದ್ರೆ, ಒಬ್ಬ ಕ್ರಿಟಿಸೈಸ್ ಕೂಡ RCB ಗೆಲ್ಲುತ್ತಂತ ಹೇಳ್ತಾನೆ ಇಲ್ಲ ಗುರು. ಎಲ್ಲರೂ ಚೆನ್ನೈ 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 ಈ ರೀತಿ ಹೇಳಿದಾಗ, ಈ ರೀತಿ ಎಲ್ಲ ಮೆಸೇಜ್ ಎಲ್ಲ ಬಂದಾಗ ಇನ್ನೂ ಟ್ರೋಲ್ಸ್ ಮಾಡ್ತಾ ಇದಾರೆ. ಫಿಕ್ಸರ್ ಧೋನಿಗೆ ಮ್ಯಾಚ್ ಫಿಕ್ಸಿಂಗ್ ಆಗೋಗಿದೆ, ಆದ ಕಾರಣ ಚೆನ್ನೈಗೆ ಗೆಲ್ಲೋದು, RCB ದುಡ್ಡಿಗೆ ಹೋಗಿದೆ, ದುಡ್ಡು ತಗೊಂಡು ಸೋಲುತ್ತೆ ಅಂತ ಅಲ್ಲ. ಫೇಕ್ ಅಕೌಂಟ್ಗಳಿಂದ ಎಲ್ಲ ಮೆಸೇಜ್ಗಳು ಬರ್ತಾ ಇವೆ. ಬಟ್ ಇದೆಲ್ಲ ನಂಬಕ್ ಹೋಗಬೇಡಿ. ಬಟ್ ಮ್ಯಾಚ್ ನಡೆಯುತ್ತೆ, ಆ ಮ್ಯಾಚ್ 100% ರಿಸಲ್ಟ್ ಬರುತ್ತೆ. ಯಾರು ಗೆಲ್ಲುತ್ತೆ ಅಂತ ಆಗ್ಲೇನೆ ಆಗೋದು. ಇನ್ನ ಮ್ಯಾಚ್ ಒಂದು ಟೀಮ್ ಅಂತ ತಗೊಂಡಾಗ ಖಂಡಿತವಾಗ್ಲು ಅವ್ರು ಹೋಗಿದ್ದಾರೆ, ನಮ್ ಟೀಮ್ ಅಲ್ಲಿ ಹೋಗಿದ್ದಾರೆ. ಇಲ್ಲಿ ವಿಶೇಷವಾಗಿ ನಮ್ ಟೀಮ್ ಅಲ್ಲಿ ಮಿಡ್ ಲಾರ್ಡರ್ ಅಂತ ಯಾರಾದ್ರೂ ಕರಿತೆ, ವಿಲ್ ಜಾಕ್ಸ್. ಆ ವಿಲ್ ಜಾಕ್ಸ್ ಅವರು ಖಂಡಿತವಾಗ್ಲು ಅವರ ಸ್ಥಾನ ಒಂದು ಕಳಪೆ ಅಂತ ತೋರೋದಂತ ಖಂಡಿತ. ಯಾಕಂದ್ರೆ ಆ ಒಂದು ಮಿಡ್ಲ್ ಆರ್ಡರ್ ಅಲ್ಲಿ ವಿಲ್ ಜಾಕ್ಸ್ ಇಲ್ಲದೆ ಇದ್ದಾಗ ಯಾರು ಆಡಿಸ್ಬೇಕಂತ ತುಂಬಾ ಕುತೂಹಲ ಕೂಡ ಇದೆ. ಬಟ್ ಮ್ಯಾಕ್ಸ್ವೆಲ್ ಈ ಟೈಮ್ ಅಲ್ಲಿ ಫಾರ್ಮ್ ಬರಲೇಬೇಕು. ಯಾಕಂದ್ರೆ ವಿಲ್ ಜಾಕ್ಸ್ ಸ್ಥಾನ ತುಂಬದು ಒಬ್ಬ ಮ್ಯಾಕ್ಸಿಮಮ್ ಅಂತಾನೆ ಹೇಳ್ಬೋದು. ಅದ್ ಬಿಟ್ರೆ ಬೇರೆ ಯಾರು ಇಲ್ಲ. ಇನ್ನ ಮಿಡ್ಲ್ ಆರ್ಡರ್ ಅಲ್ಲಿ ಇಂಡಿಯನ್ ಲೋಕರ್ ಅಂತ ಬಂದಾಗ WC ಹೇಗಿದ್ರು ಆಡ್ತಾರೆ, ವಿರಾಟ್ ಕೊಹ್ಲಿ ಆಡ್ತಾರೆ, ಅದಾದ್ಮೇಲೆ ಮ್ಯಾಕ್ಸ್ವೆಲ್ ಕರ್ಕೊಂತಾರೆ. ಇನ್ನ ರಜತ್ ಪಟ್ಟಿದಾರ್ ಮುಖ್ಯ
ತುಂಬಾ ಮುಖ್ಯ ಆಗುತ್ತೆ ಈ ವಿಕೆಟ್. ಯಾಕಂದ್ರೆ ಸ್ಪಿನ್ನಿಗೆ ಒಬ್ಬ ದಾಂಡಿಗ ಇದ್ದಾರೆ, ತುಂಬಾ ಚೆನ್ನಾಗಿ ಆಡೋ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ RCB ಅಂದ್ರೆ ಕೇವಲ ರಜತ ಪಡಿದಾರ್ ಮಾತ್ರ. ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಆದ ಕಾರಣ ತುಂಬಾ ಅಚ್ಚುಕಟ್ಟಾಗಿ ನಡೀತೆ. ಇನ್ನ ಚೆನ್ನೈ ಅಂತ ತಗೊಂಡಾಗ ಅಂಕಲ್ಸ್ ನ ಹೊಡಿತೀನಿ ಶುಭ ಅಂತ. ಯಾಕಂದ್ರೆ ಚೆನ್ನೈನ ಟ್ರೋಲ್ ಮಾಡೋದೆಲ್ಲ ಗೊತ್ತಿರುತ್ತೆ, ಅಂಕಲ್ಸ್ ಅಂತ. ಅದು ನಿಜಾನೇ ಅಂತ ಅಲ್ಲ, ಹೇಳಕ್ ಆಗಲ್ಲ. ಖಂಡಿತ ಅವರು ಸ್ವಲ್ಪ ಏಜ್ ಬಾಲ್ಸ್ ಇರ್ತಾರೆ. ಬಟ್ ಚೆನ್ನೈ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿ ನೋಡೋ ಚಾನ್ಸೇ ಇಲ್ಲ ಗುರು. ಏನಕ್ಕಂದ್ರೆ 8 ಜನ 9 ಜನ ಬ್ಯಾಟಿಂಗ್ ಆಡೋ ಒಂದು ಟೀಮ್ ಇರುತ್ತೆ ಅವ್ರ ಟೀಮಲ್ಲಿ. ಯಾಕಂದ್ರೆ ಅಷ್ಟು ಜನ ಆಲ್ರೌಂಡ್ ಆಡಿಸ್ತಾರೆ. ಇನ್ನು ಎಲ್ಲರಿಗೂ ಗೊತ್ತಿರೋ ವಿಷಯನೇ 18. ಏನಕ್ಕಂದ್ರೆ ಮ್ಯಾಚ್ 18ಕ್ಕೆ ಚೇಂಜಿಂಗ್ ಆದ್ರೆ 18 ಗೋಲ್ ಹೊಡಿಬೇಕು, ರನ್ ಅಲ್ಲಾದ್ರೆ 18 ರನ್ನಿಂದ ಗೆಲ್ಬೇಕು. ಈ ರೀತಿಯಾದ ತುಂಬಾ ಕುತೂಹಲಗಳಿದೆ. ಬಟ್ ಇಲ್ಲಿ ಇನ್ನೊಂದು ವಿಶೇಷವಾಗಿ ಮಾತಾಡಬೇಕಂದ್ರೆ ಈ ಟೈಮಲ್ಲಿ ಈಗ ಮ್ಯಾಚ್ ಮಳೆ ಬಂದು ರದ್ದಾಗಿ 5 ಓವರ್ 10 ಓವರ್ ಮ್ಯಾಚ್ ಆಡ್ಸಿದ್ರೆ ಯಾವ ರೀತಿಯಾದ ಕುತೂಹಲ ಬರುತ್ತೆ ಅಂದ್ರೆ ತುಂಬಾ ಅನುಮಾನ ಇರುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋಣ. ಕಾರಣ ಏನಂದ್ರೆ ನೋಡಿ, ಈಗ ಎಕ್ಸಾಂಪಲ್ ಆಗಿ 10 ಓವರ್ಗೆ 120 ರನ್ ನೋಡಿದ್ರೆ ಅನ್ಕೋ ಎಕ್ಸಾಂಪಲ್ ಆಗಿ. ಬಟ್ RCB ಆ ಟೈಮಲ್ಲಿ ಕೇವಲ 3 ಓವರ್ಗೆ 50 ರನ್ 60 ರನ್ ಹೊಡೋಕ್ ಚಾನ್ಸಸ್ ಇರುತ್ತೆ. ಅಷ್ಟು ಹೊಡೆದ್ರೇನೆ ವಿನ್ ಆಗ್ತೀರಾ, ಅಷ್ಟು ಹೊಡೆದ್ರೇನೆ ನೀವು ಕ್ವಾಲಿಫೈರ್ಗೆ ಹೋಗ್ತೀರಾ ಅಂತ ಇರುತ್ತೆ. ಬಟ್ ಯಾವುದು ಮಳೆ ಬೇಡ ಗುರು ಈ ಟೈಮಲ್ಲಿ. ಅದೊಂದು ದಿನ ಮಾತ್ರ ಮಳೆರಾಯ ಸ್ವಲ್ಪ ವೇಟ್ ಮಾಡು, ಸ್ವಲ್ಪ ಕಾದಿರ್ಸು ನಿನ್ನ ಕಾತುರನ ಅಂತ ಹೇಳ್ಬೋದು ಈ ಟೈಮಲ್ಲಿ. ಏನಕ್ಕಂದ್ರೆ RCB ಫ್ಯಾನ್ಸ್ ಹಲವಾರು ವರ್ಷಗಳಲ್ಲ 16 ವರ್ಷಗಳ ಒಂದು ಕನಸು ಈ ವರ್ಷ ಆದ್ರೂ ಈಡೇರುತ್ತಾ ಅಂತೆಲ್ಲ ಕಾದ್ ನೋಡ್ಬೇಕಾಗಿದೆ. ಇನ್ನು ಮ್ಯಾಚ್ ನಡೆದಂತೂ 100% ಪಕ್ಕ. ಕೆಲವು ಚೆನ್ನೈ ಫಿಕ್ಸ್ ಆಗಿದೆ ಅನ್ನೋರಿಗೆ. ಮತ್ತೆ ನೀವೇನ್ ಹೇಳ್ತೀರಾ? ನಿಮ್ಮ RCB ಫ್ಯಾನ್ಸ್ ಯಾರಿದ್ರೆ ಈ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೈ RCB ಅಂತ ಕಮೆಂಟ್ ಮಾಡಿ. ಖಂಡಿತವಾಗಲು ಇವತ್ತು ಮ್ಯಾಚ್ ನೋಡುತ್ತೆ, RCB ಗೆಲ್ಲುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ನಾವು ಎಲ್ಲರೂ ಕಾದು ನೋಡೋಣ. ಏನಕ್ಕಂದ್ರೆ ಎಷ್ಟೇ ಫಿಕ್ಸ್ ಮಾಡ್ಕೊಂಡ್ರು ನಮ್ಮ 18 ವಿರಾಟ್ ಕೊಹ್ಲಿ ಇದಾರಲ್ಲ ತುಂಬಾ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ ಅಂತ ಭಾವಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.